Hello, second PUC students. Come today, let's see one of the important topics of second PUC English, that is pronoun. Pronoun ಅನ್ನ ನೋಡೋಣ ಬನ್ನಿ. ನಿಮ್ಗೆ ಇದು 5 ಮಾರ್ಕ್ಸ್ ಇರುತ್ತೆ, ಆಲ್ರೆಡಿ ಗೊತ್ತಿದೆ. 80 ಔಟ್ ಆಫ್ 80 ಸ್ಕೋರ್ ಮಾಡೋರ್ಗೆ ಅಥವಾ 70 ಅಂಡ್ ಅಬೋ ಔಟ್ ಆಫ್ 80 ಸ್ಕೋರ್ ಮಾಡೋರ್ಗೆ ಅಥವಾ 50+ ಸ್ಕೋರ್ ಮಾಡೋರ್ಗೆ ಇದು ತುಂಬಾ ಈಸಿ ಟಾಪಿಕ್. ಸೊ ಈ ಏರಿಯಾದಲ್ಲಿ ನೀವು ಮಾರ್ಕ್ಸ್ ಕಳ್ಕೊಂಡ್ರಿ ಅಂತಂದ್ರೆ ಇದಕ್ಕಿಂತ ಡೆಡ್ ಈಸಿ, ಇದಕ್ಕಿಂತ ಸುಲಭವಾದದ್ದು ಇನ್ಯಾವುದು ಇಲ್ಲ. ನಿಮ್ಗೆ ಮಾಡೆಲ್ ಪೇಪರ್ 1, 2, 3 ಅನ್ನ ಬಿಟ್ಟಿದ್ದಾರೆ. ಆ 3 ಮಾಡೆಲ್ ಪೇಪರ್ ಇಂದ ಪ್ರೊನೌನ್ಸ್ ಅನ್ನ ತಗೊಂಡು ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ಟೋಟಲ್ 5 + 5 + 5 15 ಅಂಕಗಳು, ಒಟ್ಟಾರೆ 5 5 5. ಈ 3ಅನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಮತ್ ರಿವಿಷನ್ ಆಗುತ್ತೆ. ಇದರಿಂದಾನೇ ಪ್ರಶ್ನೆ ಕೂಡ ಬರಬಹುದು, ಬರೋ ಚಾನ್ಸಸ್ 90% ಓಕೆ. ಸೊ 90% ಅಂಡ್ ಅಬೋ ಇದೇ ಕ್ವೆಶನ್ಸ್ ಇಂದ, ಇದೇ ಒಂದು ಮಾಡೆಲ್ ಪೇಪರ್ಸ್ ಗಳಿಂದ ನಿಮ್ಗೆ ಕ್ವೆಶನ್ಸ್ ಅನ್ನ ಬರಬಹುದು ಅಂತ ಹೇಳ್ತಿದ್ದಾರೆ. ಬನ್ನಿ ಶುರು ಮಾಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನೀವು ಇದನ್ನ ನಾನ್ ಆನ್ಸರ್ ಮಾಡೋದಕ್ಕೆ ಮುಂಚೆ ಇದರಲ್ಲಿ ನಿಮ್ಮ ಆನ್ಸರ್ 15ಗೆ ನಿಮ್ಮ ಮಾರ್ಕ್ಸ್ ಎಷ್ಟಕ್ಕೆ ಸರಿ ಮಾಡಿದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಈಗ ಮೊದಲನೇದಾಗಿ ಫಸ್ಟ್ ಕ್ವೆಶನ್ ಅನ್ನ ಓದ್ಕೊಳ್ಳಿ. ಪ್ರೊನೌನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದೇ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್. ನೌನ್ಗಳ ಬದಲಾಗಿ ಬಳಸೋದೆ ಪ್ರೊನೌನ್. ನೀವು ನೋಡಿದ ಹಾಗೆ ಪ್ರೊನೌನ್ ಐ, ವಿ, ಯು, ಶಿ, ಹಿ, ಇಟ್, ದೇ, ಇಷ್ಟು ಪ್ರೊನೌನ್ ಅನ್ನ ನೋಡಿದ್ದೇವೆ. ಆದ್ರೆ ಅದನ್ನ ಆಚೆಗೂ ಪ್ರೊನೌನ್ಸ್ ಗಳಿದೆ. ಇನ್ನ ಯಾವ್ದ್ಯಾವ್ದು ಬರುತ್ತೆ? ಐ, ಇದು ಸಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ ಪ್ರೊನೌನ್ ಬಂದು ಮೀ, ವಿ, ಅಸ್, ಯು, ಶಿ, ಹರ್, ಹಿ, ಹಿಸ್, ಇಟ್, ಇಟ್ಸ್, ದೇ, ದೇರ್. ಅದೇ ತರ ಇದು ಆಬ್ಜೆಕ್ಟಿವ್ ಪ್ರೊನೌನ್ ಆಯ್ತು. ಇದು ಪೊಸೆಸಿವ್ ಪ್ರೊನೌನ್ ಮೈನ್, ವಿ, ಅಸ್, ಅವರ್, ನಮ್ಮ, ಯುವರ್, ನಿನ್ನ ಅಥವಾ ನಿಮ್ಮ, ಎರಡಕ್ಕೂ ಯು, ಯುವರ್, ನೀನು, ನೀವು, ಎರಡಕ್ಕೂ ಅದನ್ನೇ ಬಳಸ್ತೇವೆ. ಶಿ, ಹರ್, ಹಿ, ಹಿಸ್, ಇಟ್, ಇಟ್ಸ್, ದೇ, ದೇರ್, ಹೀಗೆ ಬರುತ್ತೆ. ಅದೇ ರೀತಿ ಪೊಸೆಸಿವ್ ಪ್ರೊನೌನ್ ಇನ್ನೊಂದು ಬಂದು ಮೈನ್, ಅವರ್, ಅವರ್ಸ್, ಯುವರ್ಸ್, ಹರ್ಸ್, ಹಿಸ್, ಇಟ್ಸ್, ದೇರ್. ಇವು ಕೂಡ ಪ್ರೊನೌನ್ಗಳು. ಅವರು, ಅವರಿಗೆ, ಸಾರಿ ಇದು ದೆಮ್, ದೇ, ದೆಮ್. ಅವರು, ಅವರಿಗೆ, ಅವರ, ಅವರದು, ಹೀಗೆ. ನಾನು, ನನಗೆ, ನನ್ನ, ನನ್ನದು. ನಾವು, ನಮಗೆ, ನಮ್ಮ, ನಮ್ಮದು. ನೀವು, ನಿಮ್ಮ, ನಿಮ್ಮದು. ಯುವರ್, ನಿಮ್ಮ, ಯುವರ್ಸ್, ನಿಮ್ಮದು. ಅವಳು, ಅವಳ, ಸಾರಿ ಅವಳದು, ಅವಳ, ಅವಳದು. ಅವನು, ಹಿಮ್, ಇದು HIM, ಹಿಮ್, ಅವನದು, ಅವನು, ಅವನ, ಅವನದು. ಅದು, ಈ ರೀತಿ ಇವುಗಳೆಲ್ಲ ಪ್ರೊನೌನ್ ಆಗುತ್ತೆ. ಸೊ ಇವುಗಳ ಆಚೆಗೆ ವಿಚ್, ಹೂ, ವೇರ್, ಅವು ಕೂಡ ಪ್ರೊನೌನ್. ಯಾವ್ದಾವ್ದು? ವಿಚ್ ವಸ್ತುಗೆ ಅಥವಾ ಯಾವ್ದಾದ್ರು ಈ ಇನ್ಸಿಡೆಂಟ್ಗೆ ಹೇಳ್ತೀವಿ. ಹೂ ವ್ಯಕ್ತಿಗೆ, ವೇರ್ ಸ್ಥಳಕ್ಕೆ, ವೆನ್ ಸಮಯ. ಇವು ಕೂಡ ಪ್ರೊನೌನ್ ಆಗಿ ಬಳಸ್ತೇವೆ ವಾಕ್ಯದ ಮಧ್ಯದಲ್ಲಿ ಬಂದವಾಗ. ಸೊ ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ಶುರು ಮಾಡೋಣ ಬನ್ನಿ. Mother Teresa was born on 26th August 1910 in Skopje, which is in Macedonia now. Which, ಯಾವುದು ಮ್ಯಾಸಿಡೋನಿಯಾದಲ್ಲಿದೆ ಅದು ಅಂತ. ಯಾವುದು ಅಂದ್ರೆ ಯಾವುದು? ಪ್ಲೇಸ್. ಸ್ಕಾಪ್ಜಿ ವಿಚ್ ಇಸ್ ಇನ್ ಮ್ಯಾಸಿಡೋನಿಯಾ ನೌ. ಅದು ಇವಾಗ ಮ್ಯಾಸಿಡೋನಿಯಾದಲ್ಲಿ ಇದೆ. ಸೊ ಅದು ಅಂದ್ರೆ ಯಾವ್ದಿಲ್ಲಿ?
ಪಾಪ್ಜಿ ಆಗುತ್ತೆ. ನೆಕ್ಸ್ಟ್ ಹರ್ ಹರ್ ಫಾದರ್, ಅವಳ ತಂದೆ. ಅವಳ ಅಂದ್ರೆ ಯಾರ ಬಗ್ಗೆ ನಾವು ಮಾತಾಡ್ತಿರೋದು? ಮದರ್ ತೆರೇಸಾ. ನಾವು ಕನ್ನಡದಲ್ಲಿ ಗೌರವಯುತವಾಗಿ ಅವರ ಅಂತೀವಿ, ಇಂಗ್ಲಿಷ್ ನಲ್ಲಿ ಅದೇ ವರ್ಡ್ ಅವಳ. ಇಲ್ಲಿ ಅವಳ ಅಂದ್ರೆ ಯಾರು? ಮದರ್ ತೆರೇಸಾ. ಹಾಗೆ ನಾವು ಆನ್ಸರ್ ಮಾಡ್ತಾ ಹೋಗೋದಾದ್ರೆ ವಿಚ್ ಪಾಪ್ಜಿ. ವಿಚ್ ಯಾವುದು? ಪಾಪ್ಜಿ. ಹರ್ ಅವಳ ಅಂದ್ರೆ ಯಾರು? ಮದರ್ ತೆರೇಸಾ. ಹರ್ ಫಾದರ್ ವಾಸ್ ನಿಕೋಲಾ ವೊಜಾಕ್ಸಿವ್ ಹೂ ವಾಸ್ ಅ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಹೂ ಯಾರು ಒಬ್ಬ ಸಿಂಪಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರಲ್ವಾ ಅವರು ಅಂತ. ಅವರು ಇಲ್ಲಿ ಹೂ ಅಂದ್ರೆ ಯಾರು? ಯಾರ ಬಗ್ಗೆ ಮಾತಾಡ್ತಿದೀವಿ? ನಿಕೋಲೋ ವೊಜಾಕ್ಸಿಯೋ. ನಾವು ಕನ್ನಡದಲ್ಲಿ ಹೇಳುವಾಗ ಅವರ ತಂದೆ ಒಬ್ಬ ಗ್ರೇಟ್ ಬಿಸ್ನೆಸ್ ಮ್ಯಾನು, ಅವರ ತಂದೆ ನಿಕೋಲೋ ಬೊಜಾಕ್ಸಿಯೋ ಆಗಿದ್ದಾರೆ. ಯಾರು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿದಾರಲ್ಲ ಅವರು ಅಂತ. ಸೊ ಹೂ ಅಂದ್ರೆ ಯಾರಿಗೆ? ನಿಕೋಲೋ ಬೊಜಾಕ್ಸಿಯೋ ಅಂತ. ಆನ್ಸರ್ ಹೂ ರೆಫರ್ಸ್ ಟು ನಿಕೋಲೋ ಬೊಜಾಕ್ಸಿಯೋ. ಶಿ ವಾಸ್ ಬ್ಯೂಟಿಫುಲ್. ಅವಳು ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ. ಅವಳು ಅಂದರೆ ಯಾರಿಲ್ಲಿ? ದಟ್ ಈಸ್ ಅಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್ ಹೂ ವಾಸ್ ಫಾಂಡ್ ಆಫ್ ಸಿಂಗಿಂಗ್. ಸೊ ಇಲ್ಲಿ ಅಗೇನ್ ಶಿ ಮೀನ್ಸ್, ಓಕೆ ಇಲ್ಲಿ ನೋಡಿ ನಾವು ತಪ್ಪು ಮಾಡಿದ್ವಿ. ಇಲ್ಲಿ ಇಷ್ಟಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದು ಅವಳು ಅಂತ, ಇದು ಅವಳ ಅಂತ. ಅವಳ ತಂದೆ. ಅವಳ ಅಂದ್ರೆ ಯಾರು? ಹರ್ ಅಂದ್ರೆ ಮದರ್ ತೆರೇಸಾಸ್ ಆಗ್ಬೇಕು. ಓಕೆ, ಇದಲ್ಲ. ಮದರ್ ತೆರೇಸಾಸ್, ಮದರ್ ತೆರೇಸಾಳ ಅಂತ ಆಗ್ಬೇಕು. ಅವಳು ಅಂದ್ರೆ ಇಲ್ಲಿ ಮದರ್ ತೆರೇಸಾ ಆಗ್ಬೇಕು. ನೆಕ್ಸ್ಟ್, ಶಿ ವೆಂಟ್ ಟು ಐರ್ಲೆಂಡ್ ವೇರ್ ಶಿ ಬಿಗ್ಯಾನ್ ಲರ್ನಿಂಗ್ ಇಂಗ್ಲಿಷ್. ಅವಳು ಐರ್ಲೆಂಡ್ಗೆ ಹೋದಳು, ಎಲ್ಲಿ ಇಂಗ್ಲಿಷ್ ಕಲಿಯೋದನ್ನ ಪ್ರಾರಂಭಿಸಿದಳು ಅಲ್ಲಿ ಅಂತ. ಎಲ್ಲಿ ಅಂದ್ರೆ ಎಲ್ಲಿ? ಐರ್ಲೆಂಡ್ ಅಂತ ಅರ್ಥ. ಸೊ ವೇರ್ ರೆಫರ್ಸ್ ಟು ಐರ್ಲೆಂಡ್. ನೀವು ಆನ್ಸರ್ ಮಾಡುವಾಗ ಈ ವರ್ಡ್ ಅನ್ನ ಹೀಗೆ ಬರೆದು ಡೈರೆಕ್ಟ್ ಪಾಪ್ಜಿ ಅನ್ನೋದನ್ನ ಡೈರೆಕ್ಟ್ ಆಗಿ ವಿಚ್ ಮುಂದೆ ಬರಿಬೇಕು. ಹಾಗೆ ಬರೆದಾಗ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೀವ್ ಆಲ್ರೆಡಿ ಇದಕ್ಕೆ ನೋಡ್ಕೊಂಡಿದ್ರೆ ನಿಮ್ ಆನ್ಸರ್ ಎಷ್ಟು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಇವಾಗ ಮಾಡೆಲ್ ಪೇಪರ್ 2ಗೆ ಹೋಗೋಣ. ದಿಸ್ ಇಸ್ ಮಾಡೆಲ್ ಪೇಪರ್ 2. ಇದನ್ನ ನೋಡಿ ವಿಡಿಯೋವನ್ನ ಪಾಸ್ ಮಾಡಿ ಇದಕ್ಕೆ ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡುವಾಗ ಮಾಡೆಲ್ ಪೇಪರ್ 2 ಹೀಗಾಗಿ ಮಾಡೆಲ್ ಪೇಪರ್ 2 ಅಂತ ಹಾಕಿ ಅದ್ರ ಮುಂದೆ ಎಷ್ಟು 4 ಬಂತ, 3 ಬಂತ, 5 ಬಂತ ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ಎಲ್ರು ಔಟ್ ಆಫ್ ಔಟ್ ತೆಗಿತೀರಾ, 5 ತೆಗಿತೀರಾ, ಆದ್ರೂ ಒಂದೊಂದ್ಸಲ ತಪ್ಪಾಗ್ಬಿಡುತ್ತೆ. ತಪ್ಪಾಗದೆ ಇರ್ಲಿ ಅಂತ ಹೇಳ್ತಿದೀನಿ. Goldsmith was also called Dr. Goldsmith because he had studied medicine. ಗೋಲ್ಡ್ಸ್ಮಿತ್ ಅಂದ್ರೆ ಗೋಲ್ಡ್ ಅನ್ನ ಆಚಾರರು ಅಂತ, ಚಿನ್ನದ ವ್ಯಾಪಾರಿಗಳನ್ನ ಗೋಲ್ಡ್ಸ್ಮಿತ್ ಅಂತೀವಿ. ಅವರನ್ನ ಡಾಕ್ಟರ್ ಗೋಲ್ಡ್ಸ್ಮಿತ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಅವನು ಈ ಹ್ಯಾಡ್ ಸ್ಟಡಿಡ್ ಮೆಡಿಸಿನ್. ಯಾಕಂದ್ರೆ ಅವನು ಮೆಡಿಸಿನ್ ಅಂದ್ರೆ ಮೆಡಿಕಲ್ ಓದಿರ್ತಾನೆ, ಅದಕ್ಕೆ. ಅವನು ಅಂದ್ರೆ ಯಾರಿಲ್ಲಿ? ಡಾಕ್ಟರ್ ಗೋಲ್ಡ್ಸ್ಮಿತ್. ಸಾರಿ, ಗೋಲ್ಡ್ಸ್ಮಿತ್. ಗೋಲ್ಡ್ಸ್ಮಿತ್ ಅನ್ನ ಡಾಕ್ಟರ್ ಗೋಲ್ಡ್ಸ್ಮಿತ್ ಅಂತಾನೂ ಕರಿತೀವಿ. ಯಾಕಂದ್ರೆ ಅವನು ಅಂದ್ರೆ ಯಾರಿಲ್ಲಿ? ಗೋಲ್ಡ್ಸ್ಮಿತ್. ಈ ಅಂದ್ರೆ ಯಾರು ಬರಿಬೇಕು ನಾವಿಲ್ಲಿ? ಡಾಕ್ಟರ್ ಗೋಲ್ಡ್ಸ್ಮಿತ್. ಗೋಲ್ಡ್ಸ್ಮಿತ್ಸ್ ಅದ ಡಾಕ್ಟರ್ ಗೋಲ್ಡ್ ಸ್ಮಿತ್. ಇದನ್ನೇ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಿತ್ ಅಂತನಾದ್ರೂ ಕೊಡ್ಬೋದು ಅಥವಾ ಡಾಕ್ಟರ್ ಗೋಲ್ಡ್ ಸ್ಮಿತ್ ಅಂತನಾದ್ರೂ ಕೊಡ್ಬೋದು. ಸೊ ಫಸ್ಟ್ ಆಪ್ಷನ್ ಗೋಲ್ಡ್ ಸ್ಮಿತ್ ಇದ್ರೆ ಅದೇ ಬರಿಬೇಕು. ಇಲ್ಲ ಹಾಗಾಗಿ ಡಾಕ್ಟರ್ ಗೋಲ್ಡ್ ಸ್ಮಿತ್ ಬರೆದಿದ್ದೀನಿ. He had studied medicine. One day a poor woman visited at his house. ಒಂದು ದಿನ ಒಬ್ಬ ಬಡ ಮಹಿಳೆ ಆತನ ಮನೆಯ ಹತ್ತಿರ. ಹಿಸ್ ಅಂದ್ರೆ ಏನು? ಆತನ. ಆತನ ಅಂದ್ರೆ ಯಾರ? ಹಿಸ್ ಅಂದ್ರೆ ಗೋಲ್ಡ್ ಸ್ಮಿತ್ಸ್. ಗೋಲ್ಡ್ ಸ್ಮಿತ್ತನ ಆನ್ಸರ್. ಸೊ ಹಿಸ್ ಅಂತ ಬಂದ್ರೆ ಅಪಾಸ್ಟ್ರಫಿ ಎಸ್ ಅಂದ್ರೆ ಗೋಲ್ಡ್ ಸ್ಮಿತ್ತನ ಅನ್ನುವ ಅರ್ಥ ಬರುತ್ತೆ. ಅಂಡ್ ಶಿ ಆಸ್ಕ್ಡ್ ಹಿಮ್. ಅವಳು ಅವನನ್ನ ಕೇಳಿದಳು. ಅವಳು ಅಂದ್ರೆ ಯಾರಿಲ್ಲಿ? ಯಾರು ಬಂದ್ರಲ್ಲ ಮನೆ ಹತ್ರ, ಯಾರು? ಎ ಪೂರ್ ವುಮನ್, ಬಡ ಮಹಿಳೆ ಅವಳು. ಶಿ ರೆಫರ್ಸ್ ಟು ಎ ಪೂರ್ ವುಮನ್. ಇಫ್ ಹಿ
would come to see her husband who was sick. ಅವಳು ಕೇಳ್ತಾಳೆ, ಅವನೇನಾದ್ರೂ ನೀನು ತನ್ನ ಹಸ್ಬೆಂಡ್ ಅನ್ನ, ಅವಳ ಹಸ್ಬೆಂಡ್ ಅನ್ನ ನೋಡಕ್ಕೆ ಅವನು ಏನಾದ್ರೂ ಬರ್ತಾನ ಅಂತ ಕೇಳಿದ್ಲು. ಹೂ ವಾಸ್ ಸಿಕ್. ಹೂ ಅಂದ್ರೆ ಹಸ್ಬೆಂಡ್ ಯಾರು ಸಿಕ್ ಆಗಿದಾನ, ಸಿಕ್ ಅಂದ್ರೆ ಕಾಯಿಲೆ. ಅವಳ ಹಸ್ಬೆಂಡ್ ಯಾರು ಕಾಯಿಲೆ ಬಿದ್ದಿದಾನಲ್ಲ ಅವನು, ಕಾಯಿಲೆ ಬಿದ್ದಿರುವ ಆ ಹಸ್ಬೆಂಡ್. ಅವನು ಅಂದ್ರೆ ಯಾರಿಲ್ಲಿ, ಹೂ ಅಂದ್ರೆ ಯಾರಿಲ್ಲಿ ಹಸ್ಬೆಂಡ್. ಸೊ ಯಾರ ಹಸ್ಬೆಂಡ್, ಪೂರ್ ವುಮನ್ಸ್ ಹಸ್ಬೆಂಡ್. ಹೂ ರೆಫರ್ಸ್ ಟು ಪೂರ್ ವುಮನ್ಸ್ ಹಸ್ಬೆಂಡ್. ನೀವು ಸ್ವಲ್ಪ ಟೈಮ್ ತಗೊಳ್ಳಿ, ಗಾಬರಿ ಆಗ್ಬಿಟ್ಟು ಒಂದೇ ಸಲ ಮಾರ್ಕ್ ಮಾಡ್ಬೇಡಿ. ಕ್ವಶನ್ ಪೇಪರ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಎಗೆ ಎ ಅಂತ ಬರ್ಕೊಳ್ಳಿ. ಓಕೆ, ಈ ರೆಫರ್ಸ್ ಟು ಈ ರೀತಿ ಬರ್ಕೊಳ್ಳಿ ಗುರ್ತಾಕೊಂಡು. ಆಮೇಲೆ ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡಿ ಬರೀರಿ. ಪ್ಯಾಸೇಜ್ ಅನ್ನ ಓದಿ, ಇದನ್ನ ಓದಿ ಆ ನಂತರ ಅರ್ಥ ಮಾಡ್ಕೊಳ್ಳಿ. And would not eat any food. Goldsmith gave her a small box which ಗೋಲ್ಡ್ಸ್ಮಿತ್ ಅನ್ನು ಅವಳಿಗೆ ಒಂದು ಸ್ಮಾಲ್ ಬಾಕ್ಸ್ ಅನ್ನು ಕೊಟ್ಟನು. ಸ್ಮಾಲ್ ವಿಚ್ ಹ್ಯಾಡ್ ಮನಿ ಇನ್ ಇಟ್. ಅದ್ರಲ್ಲಿ ಯಾವುದು ಹಣವನ್ನ ಹೊಂದಿತ್ತೋ ಆ ಬಾಕ್ಸ್. ಯಾವುದು ಅಂದ್ರೆ ಯಾವ್ದಿಲ್ಲಿ, ಬಾಕ್ಸ್, ಮನಿ ಬಾಕ್ಸ್, ಸ್ಮಾಲ್ ಬಾಕ್ಸ್. ಸೊ ವಿಚ್ ಅನ್ನೋದಕ್ಕೆ ಯಾವ್ದು ಆನ್ಸರ್ ಬರೀತೀರಾ, ಎ ಸ್ಮಾಲ್ ಬಾಕ್ಸ್. ಈ ರೀತಿಯಾಗಿ ಬರೆದ್ರೆ ಖಂಡಿತ ನೀವು ಡೈರೆಕ್ಟ್ ಆಗಿ ಈ ಮುಂದೆ ಡೈರೆಕ್ಟ್ ಆನ್ಸರ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಸೊ ಇದಕ್ಕೆ ನಿಮ್ಗೆ ಎಷ್ಟು ಅಂತ ಬಂತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಈಗ ನೆಕ್ಸ್ಟ್ ಮಾಡೆಲ್ ಪೇಪರ್ 3 ಹೋಗೋಣ. ದಿಸ್ ಇಸ್ ಮಾಡೆಲ್ ಪೇಪರ್ 3. ಓಕೆ, Anna Frank and her family members moved into secret hiding place. Anna Frank ಮತ್ತೆ ಅವಳ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬಸ್ಥರು ಒಂದು ಸೀಕ್ರೆಟ್ ಪ್ಲೇಸ್. ಹೈಡಿಂಗ್ ಅಂದ್ರೆ ಬಚ್ಚಿಕೊಳ್ಳೋದು, ಬಚ್ಚಿಡುವ ಅಥವಾ ಕಾಣದ, ಯಾರಿಗೂ ಕಾಣದ ಒಂದು ಪ್ಲೇಸ್ಗೆ ಹೋಗ್ತಾರೆ, ಮೂವ್ ಆಗ್ತಾರೆ. ದೇ ಅವರು, ಅವರು ಅಂದ್ರೆ ಯಾರು, ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ. ಸೊ ದೇಗೆ ಆನ್ಸರ್ ಯಾವುದು, ಓಕೆ, ದಟ್ ಈಸ್ ಅನ್ನಾ ಫ್ರಾಂಕ್ಸ್ ಫ್ಯಾಮಿಲಿ ಮೆಂಬರ್ಸ್. ಯಾರ ಫ್ಯಾಮಿಲಿ ಮೆಂಬರು, ಅನ್ನಾ ಫ್ರಾಂಕ್ಗಳ ಫ್ಯಾಮಿಲಿ ಮೆಂಬರ್ಸ್. ಅವರು ಅಂದರೆ ಇಲ್ಲಿ ಎ ಅಂತ ಹಾಕ್ತೇನೆ. ದೇ ವರ್ ಫೋರ್ಸ್ಡ್ ಟು ಸ್ಟೇ ದೇರ್ ಫಾರ್ 2 years. ಅವರು ಅಲ್ಲಿ ವಾಸ ಮಾಡೋದಕ್ಕೆ ಬಲವಂತ, ಅಂದ್ರೆ ಅವ್ರು ಅಲ್ಲಿ ವಾಸ ಮಾಡ್ಲೇಬೇಕಾಗಿತ್ತು 2 ವರ್ಷಗಳ ಕಾಲ. ಶಿ ರೆಕಾರ್ಡೆಡ್ ಆಲ್ ದ ಇನ್ಸಿಡೆಂಟ್ಸ್ ಇನ್ ಅ ಡೈರಿ. ಅವಳು ಎಲ್ಲಾ ಇನ್ಸಿಡೆಂಟ್ಸ್ ಗಳನ್ನ, ಎಲ್ಲಾ ಘಟನೆಗಳನ್ನ ತನ್ನ ಡೈರಿಯಲ್ಲಿ ರೆಕಾರ್ಡ್ ಮಾಡಿದ್ದಾಳೆ. ಅವಳು ಅಂದ್ರೆ ಯಾರಿಲ್ಲಿ, ಎಸ್, ದಟ್ ಈಸ್ ಅನ್ನಾ ಫ್ರಾಂಕ್. ಬಿ ಡೈರಿ ವಿಚ್ ಶಿ ನೇಮ್ಡ್ ಕೆಟ್ಟಿ. ಸೊ ಆ ಡೈರಿಯಲ್ಲಿ ಎಲ್ಲ ಇನ್ಸಿಡೆಂಟ್ಸ್ ನನ್ನ ರೆಕಾರ್ಡ್ ಮಾಡಿದಾಳೆ, ಬರ್ದಿಟ್ಟಿದ್ದಾಳೆ. ಯಾವುದನ್ನ ಅವಳು ಕಿಟ್ಟಿ ಅಂತ ಹೆಸರಿಸ್ತಾಳೋ ಅದರಲ್ಲಿ. ಯಾವುದು ಅಂದ್ರೆ ಯಾವ್ದಿಲ್ಲಿ, ಡೈರಿ. ಸೊ ವಿಚ್ ರೆಫರ್ಸ್ ಟು ಅನ್ನಾ ಫ್ರಾಂಕ್ಸ್ ಡೈರಿ, ಅಥವಾ ಡೈರಿ ಅಂತ ಕೊಡ್ಬೋದು, ಅಥವಾ ಅನ್ನಾ ಫ್ರಾಂಕ್ಸ್ ಡೈರಿ ಅಂತ ಕೂಡ ಕೊಡ್ಬೋದು. ದಿಸ್ ವಾಸ್ ಹ್ಯಾಂಡೆಡ್ ಓವರ್ ಟು ಹರ್ ಫಾದರ್. ಇದನ್ನ ಅವಳ ತಂದೆಗೆ ಹ್ಯಾಂಡ್ ಓವರ್ ಮಾಡ್ತಾಳೆ, ಕೊಡ್ತಾಳೆ. ಆಫ್ಟರ್ ಹರ್ ಡೆತ್, ನಾಟ್ ಕೊಡಲ್ಲ, ಅವಳ ತಂದೆಗೆ ಕೊಡಲಾಗುತ್ತದೆ. ಆಫ್ಟರ್ ಹರ್ ಡೆತ್ ಇನ್ ಅ ಕಾನ್ಸಂಟ್ರೇಷನ್ ಕ್ಯಾಂಪ್. ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಅವಳ ತಂದೆಗೆ, ಅವಳ ಅಂದ್ರೆ ಯಾರ ಇಲ್ಲಿ, ಅನ್ನಾ ಫ್ರಾಂಕ್ಸ್. ಶಿ ಅಂದ್ರೆ ಅನ್ನಾ ಫ್ರಾಂಕ್, ಹರ್ ಅಂದ್ರೆ ಅನ್ನಾ ಫ್ರಾಂಕ್ಸ್. ಓಕೆ, ಡಿ. ಇದು ಸಿ. ಹಿ ಅಂದ್ರೆ ನೋಡೋಣ. ಹಿ ಇನ್ ಟರ್ನ್ ಪಬ್ಲಿಷ್ಡ್ ಇಟ್ ಆಸ್ ಅ ಬುಕ್. ಅವನು ಅದನ್ನ, ಡೈರಿಯನ್ನ ಒಂದು ಪುಸ್ತಕವಾಗಿ ಪಬ್ಲಿಷ್ ಮಾಡ್ತಾನೆ. ಅವನು ಅಂದ್ರೆ ಯಾರು, ಅನ್ನಾ ಫ್ರಾಂಕ್ಸ್ ತಂದೆ ಅಲ್ವಾ. ಸೊ ರೆಫರ್ಸ್ ಟು, ನೋಡಿ ಇಲ್ಲಿ ಅನ್ನಾ ಫ್ರಾಂಕ್ಸ್ ಫಾದರ್ ಅಂತ ಕೊಡ್ಬೋದು, ಇಲ್ಲಿ ಬರೀ ಫಾದರ್ ಅಂತ ಕೊಟ್ಟಿದ್ದಾರೆ. ಅಥವಾ ಅನ್ನಾ ಫ್ರಾಂಕ್ಸ್ ಫಾದರ್ ಅಂತ ಕೂಡ ಕೊಡಬಹುದು. ಅದಿಲ್ಲ ಅಂತಂದ್ರೆ ಡೈರೆಕ್ಟ್ ಫಾದರ್ ಕೊಟ್ರೆ ಅದೇ ಉತ್ತರ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಸೊ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯ್ತು ಅನ್ಕೋತೀನಿ, ಈಸಿಯಾಗಿ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ನಿಮ್ಮ ಆನ್ಸರ್ ಅನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.